ಗೈಸ್ ಇವಾಗ ಏನಂದರೆ ಕತೆ ನಂದು ಆ್ಯಕ್ಚುಲಿ ಇನ್ಸ್ಟಾಲಿ 10K ಫಾಲೋವರ್ಸ್ ಕಂಪ್ಲೀಟ್ ಆಯಿತು. ಗೈಸ್ ಇಲ್ಲಿ ನನ್ನ ತಮ್ಮ ಹೋಗಿದ್ದ. ಗೈಸ್ ಇಲ್ಲಿ ರೋಮ್ಯಾನ್ಸ್ ನಡೀತಿದೆ. ಸೊ ಗೈಸ್ ಇವಾಗ ಬನ್ನಿ ಕೇಕ್ ಕಟ್ ಮಾಡೋಣ. ಆಕಾಶ್ ನಮ್ಮ ಮೇಲೆ ಬೆಳಗ್ಗೆಯಿಂದ ಹುರ್ಕೊಳೋನೆ. ಯಾಕೆ ಗೈಸ್ ಹೆಲ್ಮೆಟ್ ಅವ್ನಿಗೆ ಆಯ್ತಾನೆ ನಾಕು ಗೈಸ್ ಅದು ಆಲ್ರೆಡಿ ಬಂದಿದೆ. ನಿಮ್ಗೆ ಕಾಣಿಸ್ತಾ ಇದೆ. ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಇವತ್ತಿನ ಬ್ಲಾಗಲ್ಲಿ ನಾನು ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಆ್ಯಂಡ್ ಹೋಗ್ತಾ ಏನೇನಾಗುತ್ತೆ ಅಂತ ನೋಡಿ. ಇವತ್ತು ನಮ್ಮ ಆಂಟಿ ಮನೇಲಿ ಇಲ್ಲಿ ಕೆಂಗೇರಿ ಇದು ಊರಬ್ಬ ಇವತ್ತು ಬೇರೆ. ಆ್ಯಂಡ್ ಇವತ್ತು ಏನೇನಾಗುತ್ತೋ ತೋರಿಸ್ತೀನಿ ನಿಮಗೆ. ಸೊ ಯಾರು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರೋ ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ನಾನು ಕಾಲೇಜ್ ಹೋಗ್ತಾ ಇದ್ದೀನಿ, ಟೈಮ್ ಆಯಿತು. ಈಶ್ವರ್ ಬರ್ತಾನಂತೆ. ಸೊ ಹೋಗೋಣ, ಬ್ಲಾಗ್ ಕಂಟಿನ್ಯೂ ಮಾಡಿದ್ದೀನಿ. ಲೆಟ್ಸ್ ಗೋ. ಗಾಯ್ಸ್ ಈ ಬಿಸಿ ಬಿಸಿ ಬಿಸಿಲಲ್ಲಿ ಎಲ್ಲೋಗ್ತಾ ಇದ್ದೀವಿ ಅಂದರೆ ಗಾಡಿದು ಅಲ್ಲಿ ಹೆಲ್ಮೆಟ್ ಅಲ್ಲೇ ಬಿಟ್ಬಿಡ್ತೀವಿ. ಸಕ್ಕ ಸುಡ್ತಾ ಇರುತ್ತೆ. ಹೆಲ್ಮೆಟ್ನ ಎತ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ಆ ಬಿಸಿಲಲ್ಲಿ ಇಕ್ಕಿದ್ರೆ ಸಂಜೆ ಹೋಗ್ಬೇಕಾದ್ರೆ ಫುಲ್ಲು ಹೀಟ್ ಆಗಿಬಿಟ್ಟಿರುತ್ತೆ ಹೆಲ್ಮೆಟು. ಈ ಬಿಸಿಲಲ್ಲಿ ಅದು ಹಾಕೊಂಡು ಹೋದರೆ ಅವನಿಗೆ ಫುಲ್ ಸೆಕೆ ಅಂದ್ಬಿಟ್ಟು ಇವಾಗ ಅದನ್ನ ಎತ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ದೊಡ್ಡ ಸರ್ಪ್ರೈಸ್ ಬರೋದಿದೆ ಗೈಸ್. ಅದು ಆಲ್ರೆಡಿ ಬಂದಿದೆ. ನಿಮ್ಗೆ ಕಾಣಿಸ್ತಾ ಇದೆ. ಆಗಬೇಕಷ್ಟೇ, ನಿಮ್ಗೂ ಗೊತ್ತಿಲ್ಲ ಅಷ್ಟೇ. ನಿಮ್ಗೆ ಗೊತ್ತಾಗಬೇಕು. ಇನ್ನು ಎಷ್ಟು ದಿವಸ ಆಗುತ್ತಾ ನಿಮ್ಮ ಪ್ರಕಾರ? ಗೊತ್ತಿಲ್ಲ. ಒಂದು ವಾರನಾ? ಒಂದು ವಾರ. ನೀವು ಯಾವಾಗ ಇದಾಗ ಶಿಫ್ಟ್ ಆಗೋದಾ? ಶಿಫ್ಟಿಂಗ್ ಆಗೋದು ಒಂದು ವಾರ ನಮ್ಮದು. ಈ ಒಂದು ವಾರದಲ್ಲಿ ಮನೆ ಬೇರೆ ಶಿಫ್ಟಿಂಗ್ ಮಾಡ್ತಾ ಇದ್ದೀವಿ ಗೈಸ್. ಒಂದು ವಾರದಲ್ಲೇ ಬರೋದು. ಸರ್ಪ್ರೈಸ್ ವೇಟ್ ಮಾಡಿ ಅಷ್ಟೇ, ನೋಡೋಣ. ಬಿಗ್ ಥಿಂಗ್ಸ್ ಆರ್ ಕಮ್ಮಿಂಗ್. ಅದೇ ವೆಯ್ಟ್ ಮಾಡಬೇಕು ಎಲ್ಲದಕ್ಕೂ. ನೀ ಎಲ್ಲಿಂದ ಸಿಜೋ? ಗೈಸ್ ಅವರೇ ನಮ್ಮನ್ನ ನೋಡಿ ಎಷ್ಟೊಂದು ಜನ ಮಾತಾಡ ಹೇಳಲ್ಲ, ಹೇಳೋದು ಮಾತಿಲ್ಲ ಗೈಸ್. ಅಯ್ಯೋ ಒಳ್ಳೆ ಏನು ಅಂತಾರಲ್ಲ, ಬೆಳವಣಿಗೆ ನೋಡಿ. ಹಾಂ ಒಳ್ಳೆ ಜೇಮ್ಸ್. ಅಯ್ಯೋ ಅಲ್ಲೈತೆ 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 ಗಾಡಿ. ಸೊ ಬನ್ನಿ ಹೋಗಿ ಎತ್ಕೊಂಡು. ಆ್ಯಂಡ್ ಇವತ್ತು ಎಲ್ಲ ನಮ್ಮ ಆಂಟಿ ಮನೆಗೆ ಬರ್ತಾರೆ. ಜೇಮ್ಸು, ಆಕಾಶ್, ಇಲ್ಲಪ್ಪ ಅವ್ರು ಬರಲ್ವಂತೆ. ಬರ್ತಾರೆ ಗಾಡಿ. ಗೈಸ್ ಎಲ್ಲಾರನ್ನೂ ಕರ್ಕೊಂಡು ಹೋಗ್ತೀನಿ ಇವತ್ತು. ಅಲ್ಲಿ ನಮ್ಮ ಮನೆ ಹತ್ರ ಊರ ಹಬ್ಬ ಬೇರೆ ಹಬ್ಬ ಇದೆ. ಯಾರ ಗಾಡಿ ಅದಕ್ಕೋಸ್ಕರ ಊಟ ಮಾಡೋದು? ಯಾರ ಗಾಡಿ ಬರ್ತಾರಂತ? ಜೇಮ್ಸ್ ಗಾಡಿ ಮತ್ತೆ ಹೇಮಂತ್ ಒಂದು ಗಾಡಿ ತರ್ತಾನೆ. ಹಾಗೆ ಏನಾಗುತ್ತೆ ಅಂತ ಏನು ಇಷ್ಟು ಗೈಸ್ ಎಷ್ಟು ಗಾಡಿಗಳು ನಿಲ್ಸೋರು ಇಲ್ಲಿ ಅಲ್ಲಿ. ಗೈಸ್ ಬೇಕಾ ಬನ್ನಿ, ಗ್ರ್ಯಾಬ್ ಮಾಡ್ಕೊ ಬೇಗ. ರೇಟ್ ಹೇಳು. ಏನು ಗ್ರ್ಯಾಬ್ ಮಾಡ್ಕೊಳ್ಳಿ. ಏನ ಒಂದು ರೇಟ್ ಹೇಳು. ಏನ ಎಲ್ಲ ಗಾಡಿಗಳು ಸೇಲಿಗೆ ಎಲ್ಲ ಮಾರಿದ್ರು ಒಂದು ಮಿನಿಮಮ್ 1 crores ಮೇಲೆ ಬರ್ತಿದೆ ಅಲ್ವಾ? ಅದಕ್ಕಿಂತ ಜಾಸ್ತಿನೂ ಬರ್ಬೋದು. ಇಲ್ಲಿ ನೋಡಿ, ಇಲ್ಲಿ ಹೀರೋ ಗಾಡಿಗಳು ಮಾರಿದ್ರೆ 1 crore ಆಗ್ಬಿಡ್ತು ಅಲ್ಲ. ಆರಾಮ್ಸೆ ಒಂದೊಂದು ಗಾಡಿ 50,000 ಅಂತ ಇಕ್ಕಿದ್ರು. ಎಷ್ಟೈತೆ ಹೇಳು ಅಲ್ಲ? ಬೇಜಾಂಗ. ಅಲ್ಲೂ ಐಚಾ ಇಲ್ಲಿ ನೋಡೋ ಕಾರ್ಗಳು ನೋಡು. ಕಾರ್ ಬಿಟ್ಟಾಕು, ಕಾರ್ನೆಲ್ಲ ಸೇಲ್ ಮಾಡೋಕ್ಕಾಗಲ್ಲ. ಎಲ್ಲಿಂದ ಕಾಣಿಸ ಗೈಸ್ ಇಲ್ಲಿ ಇಷ್ಟು ಗಾಡಿ ಮಧ್ಯದಲ್ಲಿ ಎಲ್ಲ ಐತೆ ಅಂತಾನೆ ಕಾಣಿಸ್ತಿಲ್ಲ. ಸೊ ಬೇಗ ಎತ್ಕೊಂಡು ಬನ್ನಿ. ಗೈಸ್ ಹೆಲ್ಮೆಟ್ ಅವ್ನಿಗೆ ಆಯ್ತಾನೆ ನಾಕು. ಹಾಗಾದ್ರೆ ಗೊತ್ತಾಗ್ಬೇಕು ಇದೇನು ಅಂತ. ನಿಮ್ಗೆ ಹೆಲ್ಮೆಟ್ ಅವ್ನಿಗೆ ಆಯ್ತಾನೆ ಇಲ್ಲ, ತೂರ್ತಾನೆ ಇಲ್ಲ ಒಳಗೆ. ಹೋಯ್ತಾರೆ ಇನ್ನೊಂದು ಹೋಯ್ತೈತಿ ಇವಾಗ. ಹೋಯ್ದಾ? ಹಾಂ ಕಿಶಾರ್ ರೈಡ್ರ್ ಥರ ಮಾಡು. ಇರು ಏಮಂದ್ ಬರ್ತಾನೆ ಇವಾಗ ಸೈಡ್ಗೆ. ಎತ್ಕೊಂಡ್ರಿ ಫೈನಲಿ. ಸಖತ್ ಬಿಸಿಲು ಇದೆ. ಹೋಗ್ಬೇಕು ಕ್ಲಾಸ್ಗೆ ಹೋಗಿ ಜೇಮ್ಸ್ ಮನೆ ಸ್ವಲ್ಪ ಚಪಾತಿ ಇದೆ ತಿನ್ಬೇಕು. ನಾನೇ ತಂದಿಲ್ಲ ಇವತ್ತು. ತಿನ್ಕೊಂಡು ಮನೆಗೆ ಹೋಗೋದು. ಬನ್ನಿ ಹೋಗೋಣ. ಲೆಟ್ಸ್ ಹೋಗಿ ಊಟ ತಿನ್ಬೇಕು ಇವಾಗ. ಊಟ ತಿಂದು ಹೋಗೋಣ. ಊಟ ತಿಂದು ಆಮೇಲೆ ಕಾಲೇಜ್ ಬಿಟ್ಟಾದ್ಮೇಲೆಲ್ಲ ಮಧ್ಯಾಹ್ನ ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೋ. ಸೂಪರ್ ಕ್ರೇಜಿಯಾಗಿರುತ್ತೆ ಇವತ್ತು. ಎಲ್ಲ ಹುಡುಗರು ಜೊತೆಗೆ ಸೇರ್ತೀವಿ ಮತ್ತೆ ಎಷ್ಟೊಂದು ದಿನ ಆದಮೇಲೆ ಹಬ್ಬಕ್ಕೆ ಅಂತ. ನೋಡಿ ಏನೇನಾಗುತ್ತೆ ಅಂತ ಫನ್ ಇರುತ್ತೆ. ಲೆಟ್ಸ್ ಗೋ. ಸೊ ಗೈಸ್ ನಾನು ಇಷ್ಟೊತ್ತು ಕಾಲೇಜಿಂದ ಬಂದಾಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿ ಕಂಟಿನ್ಯೂ ಮಾಡಿರಲಿಲ್ಲ. ಸೊ ಇವಾಗ ಕಂಟಿನ್ಯೂ ಮಾಡ್ತೀನಿ. ನಾನು ನಮ್ಮ ಆಂಟಿ ಮನೇಲಿ ಹಬ್ಬ ಆಯ್ತಲ್ಲ. ಸೊ ಇವರೆಲ್ಲ ಬಂದೇ ಇರಲಿಲ್ಲ ಆವಾಗಲೇ. ಇವರೆಲ್ಲ ಇವಾಗ ಬಂದರು. ಸೊ ಅದಕ್ಕೋಸ್ಕರ ಅಲ್ಲಿಂದ ಇಲ್ಲಿಗೆ ಡೈರೆಕ್ಟು ಪಾರ್ಸಲ್ ಮಾಡಿಸ್ಕೊಂಡು ಎತ್ಕೊಂಡ್ಬಂದಿದ್ವಿ ಎಲ್ಲ ಬಾಕ್ಸ್ ಹಾಕ್ಕೊಂಡು. ಬ್ಲಾಗ್ ನೋಡ್ಬೋದು. ವ್ಲಾಗ್ ಮಾಡ್ತಿದ್ಯಾ? ಹಾಂ ನೋಡ್ದ ಆಕಾಶ್ ನಮ್ಮ ಮೇಲೆ ಬೆಳಗ್ಗೆಯಿಂದ ಹುರ್ಕೊಳೋನೆ. ಯಾಕೆ ಅಂತ ಗೊತ್ತಿಲ್ಲ. ಯಾಕೆ ಅಂತ ಗೊತ್ತಿಲ್ವಾ? ಹೇಮಂತ್ ಜೇಮ್ಸ್ ರೇಗ್ಸಿರೋದು ಚೆನ್ನಾಗಿ.
ಆಕಾಶ್ ಚೆನ್ನಾಗಿದೆ ಟೇಸ್ಟು. ಹಾಂ ಪರವಾಗಿ ಅಡ್ಜಸ್ಟ್ ಮಾಡ್ಕೊತೀನಿ ನಾವು, ಚೆನ್ನಾಗಿಲ್ಲ ಆದರೂ. ಹಾಂ ಈಶ್ವರ್ ಹೆಂಗೈತೆ? ವಿಡಿಯೋ ಬಂದೈತೀನಿ ಅವನು ಇವನೇನೋ ಹೇಳ್ತಿದ್ದಾಗ ಇದು ಮಾಡ್ತಾರೆ ರಿಯಾಕ್ಷನ್. ರೋಹಿತ್ ಹೆಂಗೈತೆ? ಪಕ್ಕ ಶೋರ್. ಚಿಕನ್ ಹೆಂಗಿತ್ತು? ಅಯ್ಯೋ ಚಿಕನ್ ಹಾಕೊಂಡಿರೋ ಕಣದೆ, ನೀವು ಹಾಕೊಂಡಿರೋದು. ನೀನು ತಿನ್ನಲ್ಲ? ಯಾಕೆ ಈ ಥರ ತಲಾಟೆ ಕ್ವಶನ್? ನಿಮ್ಮ ಮನೆಯವ್ರು ವ್ಲಾಗ್ ನೋಡ್ತಾರಾ? ಅದಕ್ಕೆ ಆಗುತ್ತೆ, ನಾನು ತೋರಿಸ್ಬೇಡ. ಆಂಟಿ ನೋಡ್ತಿದ್ರೆ ಚಿಕನ್ ತಿಂದಿದ್ದಾನೆ ಇವತ್ತು. ಏಯ್ ತಿಂದಿಲ್ಲ ಪಾಪ, ಅವ್ನು ಚಿಕನೇ ತಿಂದಿಲ್ಲ ಆಂಟಿ, ಅವ್ರು ರೈಸ್ ತಿಂತಾನೆ ಪಾಪ. ಸ್ವಲ್ಪ ತಿಂದು ಇವಾಗ ಕಾಫಿ ಮಾಡಿದೆ, ಕಾಫಿ ಕುಡಿತಾ ಇದ್ದೀವಿ. ಸ್ವಲ್ಪ ಹೊತ್ತು ಎಲ್ಲ ಆಯಿತು, ಕಾಫಿ ಕುಡ್ಕೊಂಡು ಇನ್ನು ಸ್ವಲ್ಪ ಅದಾದಮೇಲೆ ಇವರೆಲ್ಲ ಹೊರಡ್ತಾರೆ. ಹೋಗಾದ್ಮೇಲೆ ಏನೇನಾಗುತ್ತೆ ನೋಡಿ. ನಾನು ಅಲ್ಲಿಗೆ ಹೋಗ್ಬೇಕು ನಮ್ಮ ಆಂಟಿ ಮನೆ ಹತ್ರ, ಮತ್ತು ನಮ್ಮ ಅಮ್ಮ ಅಲ್ಲೇ ಇದ್ದಾರೆ, ಅವ್ರನ್ನ ಪಿಕ್ ಮಾಡಬೇಕು. ಮತ್ತು ನಾನು ಬಿಟ್ಟು ಆಮೇಲೆ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೋಡ್ತಿದ್ದ ಹಂಗೆ ಅದು ಕಡೆ ತಿಳ್ಕೊಂಬಿಟ್ಟ. ಇವಾಗ ಈ ಬ್ಲಾಗಲ್ಲಿ ಮತ್ತು ನಾನು ಜಾಸ್ತಿ ಝೂಮ್ ಹಾಕ್ಬೇಕು ಇನ್ಮೇಲಿಂದ. ನೀನ್ ತಿನ್ಸೋ ಇನ್ನೊಂದು ಟ್ರೈ ಕೊಡು. ಆಯ್ತು ಇನ್ನೊಂದು ಟ್ರೈ ಕೊಡು ತಮ್ಮ. ಜಾಸ್ತಿ ಉಳಿಸ್ಬಿಟ್ವಾ ಇನ್ನೊಂಚೂರು ಹೊಡ್ಸೋಣ ಅಂತ. ಏನೋ ಕಿಸಿತಿದ್ಯಾ, ನೀನೇನೋ ಕಿಸಿತಿದ್ಯಾ ಗೈಸ್. ನೀನು ಅದೇ ಮಾಡಿದೆ ಒಂದ್ ನಿಮಿಷ ಕೊಡಿ, ಕೊಡಿಲಿಲ್ಲ. ರವಿ ಯಾವುದು ಎಲ್ಲ ಆಗ್ಯಾವ್ರಿ ನಿಮ್ಮ ಪಾಡಿಗೆ ನೀವು ಮಾಡೋ ಚಾಕ್ಲೇಟ್ ತಿಂದಿಲ್ಲ. ಒಂದ್ ನಿಮಿಷ ಕೊಡಿಲಿ ಬಿಡು, ಕ್ಯಾಮ್ರಾ ನೋಡು, ನಿಮಿಷ ಮಾತಾಡು. ಕ್ಯಾಮ್ರಾ ನೋಡೋದಲ್ಲ. ಗೈಸ್ ಇವಾಗ ಏನಂದರೆ ಕತೆ, ನಂದು ಆ್ಯಕ್ಚುಲಿ ಇನ್ಸ್ಟಾಲಿ 10K ಫಾಲೋವರ್ಸ್ ಕಂಪ್ಲೀಟ್ ಆಯಿತು. ಸೊ ಅದಕ್ಕೋಸ್ಕರ ಕಾವ್ಯಕ್ಕ ಕೇಕ್ ತೊಗೊಂಬಂದವ್ರೆ, ಕೇಕ್ ಕಟ್ ಮಾಡ್ಸೋಕೆ ನನ್ನ ತಮ್ಮ ಹೋಗ ಒಳಗಡೆ ಮನೆ ಇಲ್ಲೇ ಅವರೇ ಕಟ್ ಮಾಡ್ಸೋಣ ಅಂತ. ಕೇಕ್ ಕಟ್ ಮಾಡೋಣ ಬನ್ನಿ. 10K ಫಾಲೋವರ್ಸ್ ಕಂಪ್ಲೀಟ್ ಆಗಿದೆ ನಂದು. ಥ್ಯಾಂಕ್ ಯು ಸೋ ಮಚ್. ನಿಮಗೋಸ್ಕರನೇ ಇದೆಲ್ಲ, ನಿಮ್ಮಿಂದನೇ ಇದೆಲ್ಲ ಆಗಿರೋದು. ಸೋಯಾ ಕಟ್ ಮಾಡಿ ಆಮೇಲೆ ಮಾತಾಡೋಣ ಮುಂದೆ. ಸೋಯಾ ಫಸ್ಟು ಕೇಕ್ ಕಟ್ ಮಾಡೋಣ, ಲೆಟ್ಸ್ ಗೋ. ಸೊ ಗೈಸ್ ಇವಾಗ ಬನ್ನಿ ಕೇಕ್ ಕಟ್ ಮಾಡೋಣ. ನನ್ನ ತಮ್ಮ ಏನು ಹೇಳ್ತಾನೆ, ಕೇಕ್ ಕಟ್ ಮಾಡಾದ್ಮೇಲೆ ಒಂದು 2-3 ಮಾತು ಆ ಪ್ರೀತಿಯ ಅಣ್ಣನ ಬಗ್ಗೆ, ಪ್ರೀತಿಯ ಸೋ ಮಚ್ ಲವ್ ಯು ಅನ್ನೋ ಅಣ್ಣನ ಬಗ್ಗೆ, ತುಂಬ ಪ್ರೀತಿ ಮಾಡೋ ಅಣ್ಣನ ಬಗ್ಗೆ ಒಂದೆರಡು ಮಾತು ನೀನು ಹೇಳ್ಬೇಕಡೆ. ತಂಗಿನೂ 2 ಮಾತು ಹೇಳ್ತಾಳೆ, ನಮ್ಮ ಅಮ್ಮನೂ ಹೇಳ್ತಾರೆ, ಅಜ್ಜಿನೂ ಹೇಳ್ತಾರೆ, ಎಲ್ಲರೂ ಹೇಳಬೇಕು. ಅಜ್ಜಿ ನೀವು ಇವತ್ತೇ ಬ್ಲಾಗಲ್ಲಿ ನೋಡ್ತಾರೆ. ಅಜ್ಜಿ ಯಾರು ಅಂತಂದರೆ ಪ್ರೀತಿ ಅವ್ರ ಅಜ್ಜಿ, ನನಗೂ ಅಜ್ಜಿನೇ, ನಮ್ಮ ದನಂಟಿ ಅವ್ರ ಅತ್ತೆ ಅಜ್ಜಿ. ಕೇಕ್ ಕಟ್ ಮಾಡೋಣ. ನಮ್ಮ ಆಂಟಿ ರೆಡಿ ಆಯ್ತು ಅವ್ರು ಬ್ಲಾಗಲ್ಲಿ ಬರೋಕ್ಕೇನೆ. ಸೊ ಬನ್ನಿ ಲೆಟ್ಸ್ ಗೋ. ಹಾಂ ಗೈಸ್, ಸೊ ಇಲ್ಲಿ ನನ್ನ ತಮ್ಮ ಹೋಗಿದ್ದ, ನನ್ನ ತಮ್ಮ ಮತ್ತು ಕಾವ್ಯಕ ಎಲ್ಲ ಹೋಗಿ 10K ಫ್ಯಾಮ್ ಇನ್ಸ್ಟಾಗ್ರಾಮ್ದೆಲ್ಲ ಸಿಂಬಲ್ ಹಾಕ್ಸ್ಬಿಟ್ಟಿದ್ಯಲ್ವ. ಸೊ ಬನ್ನಿ ಕಟ್ ಮಾಡೋಣ, ಲೆಟ್ಸ್ ಗೋ. ಓ ಸುಮ್ಮನೆ ಏನು ಹೇಳ್ರು. ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಅಂತ ಥ್ಯಾಂಕ್ ಯು ಕೊಡಕ್ಕ. ಸೊ 10K ಲೆಟ್ಸ್ ಗೋ. ಎಲ್ಲ ನಿಮ್ಮ ಆಶೀರ್ವಾದ ಹೀಗೆ ಬೆಳೆಸಿ, ಹೀಗೆ ಅವ್ನು ಸಪೋರ್ಟ್ ಮಾಡ್ತಾ ಇರ್ರಿ. ಅವ್ನು ನಮ್ಮಗಲ್ಲ, ನಿಮ್ಮ ಫ್ಯಾಮಿಲಿ ಅವನು. ಫಸ್ಟ್ ಬಾಮ ಕೇಕ್ ತಿನ್ನಲ್ಲ. ನಂಗೊಂದು ಸ್ವಲ್ಪ ತಿನ್ಬೇಕು. ಬಾಯ್ ಅಜ್ಜಿ ಪ್ರಸಾದ ಏನು ಕೈ ಮುಕ್ಕೊಟ್ಟಿದ್ದಾರೆ ತಿನ್ನಕ. ಥ್ಯಾಂಕ್ ಯು. ಬಾಯ್ ಆಂಟಿ. ಆಂಟಿ ಆಂಟಿ ತಿನ್ಸು. ಬಾರಮ್ಮ, ಒಂದಿಷ್ಟು ಟೇಸ್ಟ್ ಬಾ, ಜಾಸ್ತಿ ಕಲ ಬಾರು.
ಅಲ್ಲೋಡು ನಮ್ಮ ಪ್ರೀತು ದೊಡ್ಡ ಪೀಸು ಪ್ರೀತು ಹೋಗಿ ಮುಂದೆ ಹೋಗಿ ಹೆಸರು ಬರ್ಸವನಲ್ಲ ಅರೆ ಅಮ್ಮ ಡಬಲ್ 1 5 ಅಂತ ಬರ್ಸಾನೆ. ಅವನೇ ಬರ್ತಿದ್ದ ನಾನು ರವಿ ಡಬಲ್ 1 5 ಅಂತಾನು ಬರ್ಸಾನೆ. ಅಕ್ಕ ಫೋನಲ್ಲಿ ಫೋಟೋ ಹಿಡಿತಾ ಇದ್ದೀನಿ ಹಾಗೆ ಹೆಸರು ಬರ್ಸ್ಬಿಟ್ಟು ಅಕ್ಕ ಪ್ಯಾಕ್ ಮಾಡಿಸಿದ್ ಯಾಕೆ ಬಂದ್ರೆ ಹೀಗೆ ಎಷ್ಟದು ಕೇಕು ನಾನು ಇವಾಗ ಎಲ್ಲರ ಹತ್ರ ಏನೇನಂತಾರೆ ನನ್ನ ಬಗ್ಗೆ ಅಂತ ಕೇಳೋಣ ಬನ್ನಿ. ಹೇಳ್ರಿ ಮಮ್ಮಿ ಫಸ್ಟ್ ನಿಮ್ಮಿಂದಾನೆ. ಖುಷಿ ಆಯ್ತು. ಹಾಂ ಹಿಂಗೆ ನಿಮ್ಮ ಸಪೋರ್ಟು ನಿಮ್ಮ ಬೆಂಬಲ ಹೀಗೆ ಇರಲಿ. ಹಾಂ ಸ್ವಲ್ಪ ಎಕ್ಸೈಟ್ ಆಗಿದ್ದೀನಿ. ಜಾಸ್ತಿ ಸಪೋರ್ಟ್ ಮಾಡಿ. ಮಾಡಿ ಮತ್ತೆ ಹೇಳಕ್ಕಾಗಲ್ಲ ಅಷ್ಟೇ. ನಮ್ಮ ಆಂಟಿ ನೆಕ್ಸ್ಟ್ ಎಲ್ಲ ಒಂದು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಅವನಿಗೆ ಸಪೋರ್ಟ್ ಮಾಡಿ ಚೆನ್ನಾಗಿ ನಿಮ್ಮ ಮನೆ ಮಗ ಚೆನ್ನಾಗಿ ಲೈಕು ಸಬ್ಸ್ಕ್ರೈಬ್ ಎಲ್ಲ ಕೊಡಿ. ಥ್ಯಾಂಕ್ ಯು ಆಂಟಿ. ಹಾಂ ಹೇಳ್ಬಿರಿದು. ನಮ್ಮಣ್ಣ ಫುಲ್ ಹಾರ್ಡ್ ವರ್ಕ್ ಮಾಡ್ತಾರೆ, ವಿಡಿಯೋ ಎಡಿಟಿಂಗ್ ಮಾಡೋಕ್ಕಾದ್ರೆ ನೈಟ್ ಎಲ್ಲ ಮಾಡ್ತಾರೆ. ಅವ್ರಿಗೆ ಇನ್ನೂ ಫಾಲೋವರ್ಸ್ ಇದ್ದಾರೆ, ಇನ್ನೂ ಫಾಲೋವರ್ಸ್ ಆಗಿ ಇನ್ನೂ ಸಪೋರ್ಟ್ ಬೇಕು ಅವ್ರಿಗೆ. ತಿಂಡಿ ಕೊಡಿಸ್ತೀನಿ ಅಂದ 5 ರೂಪಾಯಿ ನೀವು ಕರೆಕ್ಟ್. ಹೇಳಮ್ಮ. ತುಂಬ ಖುಷಿ ಆಗ್ತೈತೆ. ನಮ್ಮಣ್ಣ 10K ಆಗಿದೆ ಅದಕ್ಕೆ. ಥ್ಯಾಂಕ್ ಯು ಥ್ಯಾಂಕ್ ಯು ಅಜ್ಜಿ. ನಿಂಗೇನು ಗೊತ್ತು ಹೇಳಜ್ಜಿ ನಿಂಗೆ? ನಮ್ಮ ಅಮ್ಮಗ ಹಾಂ ಲಾಭ ಮಾಡ್ತಾವನೆ ಅದನ್ನ ನೀವೆಲ್ಲ ಸಪೋರ್ಟ್ ಮಾಡಿ ಇನ್ನ ಖುಷಿ ಮಾಡ್ರಿ, ಅದೆಲ್ಲ ಲೈಟ್ ಮಾಡಿ ಚೆನ್ನಾಗಿ ಇದ್ ಮಾಡ್ಕೊಡಿ. ಥ್ಯಾಂಕ್ ಯು ಅಜ್ಜಿ. ಅಕ್ಕ ಕಾವ್ಯಕ ಹೋಗಿ ಮಲ್ಕೊಂತವ್ರೆ. ಕಾವ್ಯಕ ಬೇಗ. ನೀನು ಯಾವತ್ತೂ ಎಲ್ಲರ ಮುಂದೆ ಚೆನ್ನಾಗಿ ಬೆಳಿಬೇಕು, ನೀನು ಚೆನ್ನಾಗಿರ್ಬೇಕು, ಹಾಂ ಅಷ್ಟೇನಾ? ಥ್ಯಾಂಕ್ ಯು ಮುಂದೆ ಚೆನ್ನಾಗಿ ಬರ್ಬೇಕು. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಸೊ ಗೈಸ್ ನಾನು ಮನೆಗೆ ಬಂದೆ ಫೈನಲಿ, ಅಲ್ಲೆಲ್ಲ ಮುಗಿಸ್ಕೊಂಡು. ಸೊ ಚಿಕ್ಕ ಸ್ಟೆಪ್ ಹತ್ತಿದ್ದೀನಿ. ಸೊ ಫೈನಲ್ 10K ಫಾಲೋವರ್ಸ್ ಆಗಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ಐ ಆಮ್ ರಿಯಲಿ ವೆರಿ ಹ್ಯಾಪಿ ಗೈಸ್. ಅದನ್ನು ಹೇಳ್ಕೊಳಕ್ಕಾಗಲ್ಲ, ಬಟ್ ಅಷ್ಟೊಂದು ಖುಷಿ ಆಗ್ತಿದೆ. ಆ್ಯಂಡ್ ಅದೇ ಥರ ಇನ್ನೂ ಚಿಕ್ಕ ಸ್ಟೆಪ್ ಇದು. ಇನ್ನು ಒಂದೊಂದೇ ಚಿಕ್ಕ ಸ್ಟೆಪ್ ಎತ್ಕೊಂಡು ಹೋಗೋಣ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೀವೆಲ್ಲರೂ ಹೀಗೆ ಇರ್ತೀರ. ನನಗೆ ಗೈಸ್ ಹೆಂಗೆ ಗೊತ್ತಾ, ಜೆನ್ಯೂನ್ ಫಾಲೋವರ್ ಬೇಕು. ಆ್ಯಂಡ್ ಜೆನ್ಯೂನಾಗೆ ಓಕೆ ಇವ್ನು ಮಾಡೋ ಕಂಟೆಂಟ್ ನನಗೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಅವ್ರು ನನಗೆ ಸಪೋರ್ಟ್ ಮಾಡಬೇಕು. ನಾರ್ಮಲಾಗಿ ಸುಮ್ಮನೆ ಫಾಲೋ ಮಾಡೋದು ಆಮೇಲೆ ಆ ಥರ ಸಪೋರ್ಟ್ ಎಲ್ಲ ಬೇಡ ನನಗೆ ಬೇಕಾಗಿರೋದು ರಿಯಲ್ ಸಪೋರ್ಟ್. ದಟ್ ಮೀನ್ಸ್ ಅ ಲಾಟ್ ಫಾರ್ ಮೀ. ಹೇಗೆ ಅಂದರೆ ಇವನ್ ಕಂಟೆಂಟ್ ನನಗೆ ಇಷ್ಟಪ್ಪ ಅಂದ್ಕೊಂಡು ನನಗೆ ಸಪೋರ್ಟ್ ಮಾಡಬೇಕು. ಸೊ ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ ಮತ್ತೆ